ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನೀವು ನಿಮ್ಮ ಮನೆ ಕಟ್ಟಲು ಅಡಿಪಾಯ ಅಗೆಯುವಂತಹ ಸಂದರ್ಭದಲ್ಲಿ ಒಂದು ಮಡಿಕೆ ತುಂಬ ಚಿನ್ನ ಸಿಕ್ಕರೆ ಏನ್ ಮಾಡ್ತೀರಿ? ಇಂತಹದೇ ಒಂದು ಘಟನೆ ಗದಗದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಬಡತನದಲ್ಲೂ ಕೂಡ ಪ್ರಾಮಾಣಿಕತೆ ಮೆರೆದ ಒಂದು ಕುಟುಂಬದ ಕಥೆಯನ್ನು ನಾನಿಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇರ್ತೇವೆ. ಲಕ್ಕುಂಡಿ ಗ್ರಾಮದ ನಿವಾಸಿ ಕಸ್ತೂರಮ್ಮ ಮತ್ತು ಅವರ ಮಗ ಪ್ರಜ್ವಲ್ ಅಂದರೆ 8ನೇ ತರಗತಿಯಲ್ಲಿ ಕಲಿತಾ ಇರುವಂತಹ ಓರ್ವ ವಿದ್ಯಾರ್ಥಿ. ತೀವ್ರ ಬಡತನದಲ್ಲಿರುವಂತಹ ಈ ಕುಟುಂಬ ಕಷ್ಟಪಟ್ಟು ಹೊಸ ಮನೆ ಕಟ್ಟಲು ಮುಂದಾಗಿತ್ತು. ಮನೆಯ ಆ ಒಂದು ಪಾಯ ತೆಗೆಯುವಂತಹ ಸಂದರ್ಭದಲ್ಲಿ ಬಾಲಕ ಪ್ರಜ್ವಲ್ಗೆ ಮಣ್ಣಿನ ಅಡಿಯಲ್ಲಿ ಒಂದು ಹಳೆಯ ಮಡಿಕೆ ಪತ್ತೆಯಾಗಿದೆ. ನಿಧಿ ಪತ್ತೆ ಮತ್ತು ಆ ಒಂದು ಪ್ರಾಮಾಣಿಕತೆಗೆ ಇಡೀ ಇವತ್ತು ಸಾಮಾಜಿಕ ಜಾಲತಾಣ ಅವರನ್ನು ಹೊಗಳ್ತಾ ಇರುವಂಥದ್ದು. ಕುತೂಹಲದಿಂದ ಮಡಿಕೆಯನ್ನ ತೆರೆದಂತಹ ಸಂದರ್ಭದಲ್ಲಿ ರಾಶಿ ರಾಶಿ ಚಿನ್ನದ ಆಭರಣಗಳು ಕಂಡಿರುವಂಥದ್ದು. ಎಂಥವರಲ್ಲೂ ಆಸೆ ಹುಟ್ಟಿಸುವ ಈ ಒಂದು ನಿಧಿಯನ್ನ ನೋಡಿ ಪ್ರಜ್ವಲ್ ಖಂಡಿತವಾಗಿಯೂ ಗಾಬರಿ ಆಗಲಿಲ್ಲ ಅಥವಾ ಅದನ್ನ ಮುಚ್ಚಿಡ್ಲೂ ಇಲ್ಲ. ತಕ್ಷಣ ತಾಯಿಗೆ ತಿಳಿಸಿ ನಂತರ ಗ್ರಾಮ ಪಂಚಾಯತಿಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ. ಆತನ ಈ ಒಂದು ಪ್ರಾಮಾಣಿಕತೆ ನಿಜಕ್ಕೂ ಮೆಚ್ಚುವಂಥದ್ದು. ಈ ಒಂದು ವಿಚಾರ ತಿಳಿದ ತಕ್ಷಣ ತಹಶೀಲ್ದಾರ್ ಮತ್ತು ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಬರ್ತಾರೆ. ಆ ಒಂದು ಪಂಚನಾಮೆಯಿಂದ ಇನ್ನಷ್ಟು ಅದ್ಭುತ ವಿಚಾರಗಳು ಹೊರಗಡೆ ಬಂದಿರುವಂಥದ್ದು. ಈ ಒಂದು ನಿಧಿಯ ವಿಚಾರದಲ್ಲಿ ನಾವು ಸ್ವಲ್ಪ ಆಳವಾಗಿ ಈ ಒಂದು ವಿಚಾರವನ್ನ ವಿಶ್ಲೇಷಣೆ ನಡೆಸಬೇಕು ಅಂತ ಹೇಳಿದರೆ ಕೆಲವೊಂದು ಪಾಯಿಂಟ್ಗಳನ್ನು ಮುಂದಿಟ್ಟುಕೊಂಡು ಇದನ್ನು ವಿವರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಮೊದಲನೇದಾಗಿ ಆಭರಣಗಳ ವಿಶೇಷತೆ ಮತ್ತು ಆ ಒಂದು ಮೌಲ್ಯದ ಕುರಿತಾಗಿ. ಮಡಿಕೆಯಲ್ಲಿ ಪತ್ತೆಯಾದದ್ದು ಕೇವಲ ಬಂಗಾರವಲ್ಲ, ಅವು ಪ್ರಾಚೀನ ಕಾಲದ ಕಲಾಕೃತಿಗಳು. ಏನೇನು ಸಿಕ್ಕಿವೆ? ಕಿವಿಯೋಲೆಗಳು, ಕಂಠಿಹಾರ, ಮೂಗುತ್ತಿ ಸೇರಿದಂತೆ ಒಟ್ಟು 22 ವಿವಿಧ ರೀತಿಯ ಆಭರಣಗಳು ಪತ್ತೆಯಾಗಿರುವಂಥದ್ದು. ಇವುಗಳ ಒಟ್ಟು ತೂಕ ಸುಮಾರು 470 ಗ್ರಾಂ, ಆಲ್ಮೋಸ್ಟ್ ಅರ್ಧ ಕೆಜಿ ಅಂತ ಕೂಡ ಹೇಳ್ಬೋದು. ಅಧಿಕಾರಿಗಳ ಪ್ರಕಾರ ಇವುಗಳ ಮೌಲ್ಯವನ್ನು ಇಂದಿನ ಬಂಗಾರದ ದರದಲ್ಲಿ ಅಳೆಯಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇವು 100 ವರ್ಷದ ಹಳೇದಾದ್ದರಿಂದ ಇವುಗಳಿಗೆ ಐತಿಹಾಸಿಕ ಮೌಲ್ಯ, ಆಂಟಿಕ್ ವ್ಯಾಲ್ಯೂ ಅಂತ ಕಲ್ಪಿಸಲಾಗುತ್ತೆ. ಇದು ಮಾರುಕಟ್ಟೆಯ ಬೆಲೆಗಳಿಗಿಂತ ಎಷ್ಟೋ ಪಟ್ಟು ಹೆಚ್ಚಾಗಿರುತ್ತೆ ಅಂತ ಲೆಕ್ಕಾಚಾರಗಳು ಹೇಳುವಂಥದ್ದು. ಇನ್ನು ಎರಡನೇದಾಗಿ ಲಕ್ಕುಂಡಿಯ ಈ ಒಂದು ಐತಿಹಾಸಿಕ ನಂಟಿನ ಬಗ್ಗೆ ನಾವು ನೋಡುವುದಾದ್ರೆ, ಈ ಒಂದು ಗ್ರಾಮದಲ್ಲಿ ಈ ನಿಧಿ ಸಿಗಲು ಬಲವಾದ ಕಾರಣ ಇದೆ. 10ರಿಂದ 14ನೇ ಶತಮಾನದವರೆಗೆ ಇದು ಅತ್ಯಂತ ವೈಭವದ ನಗರ ಆಗಿತ್ತು. ಟಂಕಸಾಲೆ ಅಂದರೆ ಮೈಂಟಿಂಗ್ ಹಬ್ ಅಂತ ಕರೀತಾರೆ. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಲಕ್ಕುಂಡಿಯಲ್ಲಿ ನಾಣ್ಯಗಳನ್ನು ತಯಾರಿಸುವ ಕೇಂದ್ರವಿತ್ತು. ಅಂದರೆ ಇಂದಿನ ರಿಸರ್ವ್ ಬ್ಯಾಂಕ್ ನಾವು ಹೇಗೆ ಕರ್ಕೋತೀವೋ ಅದೇ ರೀತಿಯಲ್ಲಿ ಅಂದಿನ ನಾಣ್ಯಗಳನ್ನು ತಯಾರಿಸುವಂತಹ ಕೇಂದ್ರವೇ ಈ ಒಂದು ಲಕ್ಕುಂಡಿಯಲ್ಲಿ ಇತ್ತು. ಆ ಕಾಲದ ಮುಂಬೈ ಅಂದರೆ ವಾಣಿಜ್ಯ ನಗರಿ ಅಂತ ಕರೆಯಲಾಗ್ತಾ ಇತ್ತು. ದಕ್ಷಿಣ ಭಾರತದ ಪ್ರಮುಖ ಆರ್ಥಿಕ ಮತ್ತು ವ್ಯಾಪಾರ ಕೇಂದ್ರವಾಗಿ ಇದು ಗುರುತಿಸಿಕೊಂಡಿತ್ತು. 101 ದೇವಸ್ಥಾನಗಳ ನಾಡು ಅಂತ ಇದನ್ನು ಕರೀತಾ ಇದ್ರು. ಈ ನಗರವು 101 ದೇವಸ್ಥಾನ ಮತ್ತು 101 ಕೊಳಗಳಿಗೆ ಪ್ರಸಿದ್ಧವಾಗಿತ್ತು. ಅಂದರೆ ಅಂದಿನ ಕಾಲದಲ್ಲಿ ದೇವಸ್ಥಾನ ಕಟ್ಟುವವರು ದೇವಸ್ಥಾನ ಜೊತೆಗೆ ಅದರ ಬುಡದಲ್ಲಿ ಕೊಳಗಳನ್ನು ಕಟ್ಟುವಂತಹ ಕೆಲವೊಂದು ಶಿಷ್ಟಾಚಾರಗಳಿತ್ತು. ಇಂದಿಗೂ ಇಲ್ಲಿ ಶಿಲ್ಪಕಲೆಯ ಅದ್ಭುತ ಅವಶೇಷಗಳನ್ನು ಕೂಡ ನಾವು ಕಾಣಬಹುದು. ಇನ್ನು ಮೂರನೇದಾಗಿ ಕಾನೂನು ಮತ್ತು ನಿಯಮಗಳ ಬಗ್ಗೆ ಈ ಒಂದು ವಿಚಾರದಲ್ಲಿ ಮಾತಾಡುವಾಗ ಏನು ಮಾಡಬೇಕು, ಇಂತಹ ನಿಧಿಗಳು ಸಿಕ್ಕರೆ ಅದು ಯಾರ ಪಾಲಾಗುತ್ತೆ ಅನ್ನೋದರ ಬಗ್ಗೆ ಗಮನಿಸ್ತಾ ಹೋಗೋಣ. ಭೂಮಿಯಲ್ಲಿ ನಿಧಿ ಸಿಕ್ಕಾಗ ಏನು ಮಾಡಬೇಕು ಎಂಬ ಸ್ಪಷ್ಟ ನಿಯಮಗಳನ್ನು ನಮ್ಮ ಸಂವಿಧಾನ ನಮಗೆ ತಿಳಿಯಪಡಿಸುತ್ತೆ. ಇದು ಸರ್ಕಾರದ ಸ್ವತ್ತು. ಮೊದಲನೇದಾಗಿ ಭಾರತದ ಕಾನೂನಿನ ಪ್ರಕಾರ ಭೂಮಿಯ ಆಳದಲ್ಲಿ ಸಿಗುವ ಯಾವುದೇ ಬೆಲೆ ಬಾಳುವ ವಸ್ತು ಅಥವಾ ನಿಧಿ ಸರ್ಕಾರದ ಆಸ್ತಿ ಆಗಿರುತ್ತೆ. ಈ ಒಂದು ವಿಚಾರದಲ್ಲಿ ಗೌಪ್ಯತೆಯನ್ನು ಕಾಪಾಡಿದರೆ ಶಿಕ್ಷೆ ಕೂಡ ಆಗುತ್ತೆ. ಒಂದು ವೇಳೆ ನಿಧಿ ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನು ಯಾರಿಗೂ ಹೇಳದೆ ಬಚ್ಚಿಟ್ರೆ ಅಥವಾ ಮಾರಾಟ ಮಾಡಲು ಯತ್ನಿಸಿದರೆ 1 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಈ ಒಂದು ವಿಚಾರದಲ್ಲಿ ಪರಿಹಾರ ಏನಾದರೂ ಸಿಗುತ್ತಾ? ನಿಮ್ಮ ಖಾಸಗಿ ಆಸ್ತಿ ಇರ್ಬೋದು ಅಥವಾ ನಿಮಗೆ ಸಂಬಂಧಪಟ್ಟಂತಹ ಜಾಗಗಳಲ್ಲಿ ಈ ಒಂದು ನಿಧಿ ಸಿಕ್ಕರೆ ಏನು ಮಾಡಲಾಗುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಗಮನಿಸ್ತಾ ಹೋದರೆ,
ಲಕ್ಕುಂಡಿಯ ಪ್ರಕರಣದಲ್ಲಿ ಆ ಕುಟುಂಬವೇ ಸ್ವತಃ ಮುಂದೆ ಬಂದು ನಿಧಿಯನ್ನು ಒಪ್ಪಿಸಿರುವುದರಿಂದ ಸರ್ಕಾರವು ಅವರಿಗೆ ಪರಿಹಾರ ನೀಡುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಖಾಸಗಿ ಜಮೀನಿನಲ್ಲಿ ನಿಧಿ ಸಿಕ್ಕರೆ ಅದರ ಒಟ್ಟು ಮೌಲ್ಯದ 1/5 ಭಾಗ, ಅಂದರೆ ಇವಾಗ ಒಂದು 5 kg 500 ಗ್ರಾಮ್ ಸಿಕ್ಕಿತು ಅಂದರೆ ಅದರಲ್ಲಿ 100 ಗ್ರಾಮ್ ಈ ಒಂದು ಕುಟುಂಬಸ್ಥರ ಹಕ್ಕಾಗಿರುತ್ತೆ. ಅದನ್ನು ಆ ಒಂದು 1/5 ಭಾಗವನ್ನು ಮಾಲೀಕರಿಗೆ ನೀಡುವ ಅವಕಾಶ ಕಾನೂನಿನಲ್ಲಿ ಇರುವಂಥದ್ದು. ಇನ್ನು ಆ ಒಂದು ಕುಟುಂಬದ ಪರಿಸ್ಥಿತಿ ಮತ್ತು ಪ್ರಾಮಾಣಿಕತೆಯನ್ನು ಗೌರವಿಸಿ ಸರ್ಕಾರ ಏನಾದರೂ ಮಾಡುವಂತಹ ಸಿದ್ಧತೆಗಳನ್ನು ನಡೆಸಬಹುದು. ಕಸ್ತೂರಮ್ಮ ಮತ್ತು ಅವರ ಮಗ ಪ್ರಜ್ವಲ್ ಅತ್ಯಂತ ಬಡತನದಲ್ಲಿರುವಂತಹ ಕುಟುಂಬ. ಮನೆ ಕಟ್ಟಲು ಹಣವಿಲ್ಲದೆ ಕಷ್ಟಪಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟು ದೊಡ್ಡ ಮೊತ್ತದ ಚಿನ್ನ ಕಂಡರೂ ಅವರಿಗೆ ಆಸೆ ಬರಲಿಲ್ಲ. ಇದು ನಮ್ಮದಲ್ಲ, ಇದು ಸರ್ಕಾರದ ಆಸ್ತಿ ಅಂತ ಅವರು ಭಾವಿಸಿ ಅಧಿಕಾರಿಗಳಿಗೆ ಒಪ್ಪಿಸಿದ್ದು ಇಡೀ ರಾಜ್ಯಕ್ಕೆ ಮಾದರಿ ಆಗಿರುವಂಥದ್ದು. ಪ್ರಸ್ತುತ ಈ ಎಲ್ಲ ಆಭರಣಗಳು ಜಿಲ್ಲಾಡಳಿತ ಮತ್ತು ಪುರಾತತ್ವ ಇಲಾಖೆಯ ವಶದಲ್ಲಿದ್ದು ಇವುಗಳ ಕಾಲಮಾನ ಮತ್ತು ಹಿನ್ನೆಲೆಯ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ಕೂಡ ನಡೀತಾ ಇರುವಂಥದ್ದು. ಈ ಒಂದು ಆಧುನಿಕ ಯುಗದಲ್ಲಿ ವಕ್ರ ಬುದ್ಧಿಯನ್ನು ಉಪಯೋಗಿಸಿಕೊಂಡು ನಿಧಿಯನ್ನು ಲಪಟಾಯಿಸುವಂತಹ ಅದೆಷ್ಟೋ ಮಂದಿಯನ್ನು ನಾವು ನೋಡಿದ್ದೀವಿ. ಅಂಥವರ ನಡುವೆ ಈ ಒಂದು ಬಡತನದ ನಡುವೆಯೂ ಪ್ರಜ್ವಲ್ ತೋರಿಸಿದ ಪ್ರಾಮಾಣಿಕತೆ ಇಂದಿನ ಸಮಾಜಕ್ಕೆ ದೊಡ್ಡ ಮಾದರಿ ಅಂತಲೇ ಹೇಳ್ಬೋದು. ಸರ್ಕಾರದ ನಿಯಮದಂತೆ ಈ ಕುಟುಂಬಕ್ಕೆ ಸೂಕ್ತ ಪರಿಹಾರ ಸಿಗಲಿ ಎನ್ನುವುದು ನಮ್ಮೆಲ್ಲರ ಆಶಯ. ಮಾತ್ರ ಅಲ್ಲ, ಈ ಒಂದು ವೀಕ್ಷಕರು ಯಾರು ಈ ಒಂದು ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಣೆ ಮಾಡ್ತಾ ಇದ್ದೀರಾ, ಖಂಡಿತವಾಗಿಯೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಜಾಗದಲ್ಲಿ ಅಥವಾ ನಿಮಗೆ ಸಂಬಂಧಪಟ್ಟ ಜಾಗದಲ್ಲಿ ಇಂತಹದೇ ನಿಧಿ ಸಿಗುವುದಾಗಿದ್ದಲ್ಲಿ ತಾವೇನು ಮಾಡ್ತಾ ಇದ್ರಿ? ಖಂಡಿತವಾಗಿಯೂ ಈ ಒಂದು ವಿಚಾರದಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮನ್ನು ನಾವು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.